ಸೊ ಓಕೆ, ಇನ್ನೊಂದು ಬಂದು ಕೌಂಟರ್ದು. ಸೊ ಕೌಂಟರ್ದು ಆ್ಯಕ್ಚುಲಿ ನಾನು ಬುಕ್ಕಲ್ಲಿ ಕಳಿಸಿದ್ದು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಇರಬಹುದು ಅನಿಸುತ್ತೆ. ಸೊ ಬೆಟರ್ ಗೋ ವಿತ್ ದಿಸ್ ಲ್ಯಾಡರ್ ಡಯಾಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಟ್ ದಿ ಸೇಮ್. ಓಕೆನಾ? ಸೊ ಕೌಂಟರ್ ಅಂದರೆ ಏನು ಅಂದರೆ ಇಟ್ ಈಸ್ ಸೇಮ್ ಆ್ಯಸ್ ಟೈಮರ್. ಆದರೆ ಟೈಮರು ನಮಗೆ ಡಿಲೇ ಪ್ರೊವೈಡ್ ಮಾಡುತ್ತೆ ಒಂದು ಔಟ್ಪುಟ್ ಆನ್ ಆಗಬೇಕು ಅಂದರೆ. ಕೌಂಟರ್ ಏನು ಮಾಡುತ್ತೆ, ನಂಬರ್ ಆಫ್ ಪಲ್ಸಸ್ ಅಥವಾ ನಂಬರ್ ಆಫ್ ಏನೋ ಒಂದು ಕೌಂಟ್ ಮಾಡಬೇಕು ಅಂದರೆ ಆ ಕೌಂಟಿಂಗ್ ಸೆಟ್ ವ್ಯಾಲ್ಯೂ ರೀಚ್ ಆಗಿ ಓವರ್ಫ್ಲೋ ಆದರೆ ಔಟ್ಪುಟ್ ಗ್ಲೋ ಆಗುತ್ತೆ. ಸಪೋಸ್ ಈಗ ನಮ್ಮ ಮನೆ ಇದೆ, ನಮ್ಮ ಮನೆ ಡೋರ್ ಹತ್ರ ನಾನು ಸೆನ್ಸರ್ಸ್ ಹಾಕ್ತೀನಿ, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂದ್ಕೊಳ್ಳೋಣ. ಅಂದರೆ ಇಲ್ಲೊಂದೆಂಡು ಲೈಟ್ ಪಾಸ್ ಆಗ್ತಾ ಇರುತ್ತೆ, ಈ ಎಂಡ್ಗೆ ಲೈಟ್ ಪಾಸ್ ಆಗ್ತಾ ಇರುತ್ತೆ. ಸಪೋಸ್ ಸಮ್ವನ್ ಎಂಟರ್ಸ್, ಆ ಲೈಟ್ ಬ್ಲಾಕ್ ಮಾಡ್ದಂಗೆ ಲೆಕ್ಕ. ಸೊ ಆವಾಗ 1 ಕೌಂಟ್ ಆಗುತ್ತೆ ಕೌಂಟರಲ್ಲಿ. ಆಮೇಲೆ ಮತ್ತೆ ಇನ್ನೊಬ್ಬರು ಬಂದರು, 2 ಕೌಂಟ್ ಆಗುತ್ತೆ, 3 ಕೌಂಟ್ ಆಗುತ್ತೆ, 4 ಕೌಂಟ್ ಆಗುತ್ತೆ, 5 ಕೌಂಟ್ ಆಗುತ್ತೆ. ಸಪೋಸ್ ನಾನು ಕೌಂಟರ್ ವ್ಯಾಲ್ಯೂನ 5 ಸೆಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ 5 ಸೆಟ್ ಆದಮೇಲೆ ಕೌಂಟರ್ದು ಔಟ್ಪುಟ್ ಏನಾಗಬೇಕು, ಹೈ ಆಗಬೇಕು. ಇದು ಬಂದು ಅಪ್ ಕೌಂಟರ್. ಅಂದರೆ ಏನಾಯಿತು, 0 1 2 3 4 5 ಅಪ್ ಕೌಂಟಿಂಗ್ ಮಾಡ್ತದೆ. ದಿಸ್ ಈಸ್ ಅಪ್ ಕೌಂಟರ್. ಅದೇ ಥರ ಈಗ ಒಳಗಡೆ ಇರೋರು ಆಚೆ ಹೋಗ್ತಿದ್ದಾರೆ ಅಂದರೆ ಮತ್ತೆ ಕೌಂಟ್ ಮಾಡಬೇಕು. 9 8 7 6 5 4 3 2 1 ಆ್ಯಂಡ್ 0 ಸ್ಟಾಪ್. ದಿಸ್ ಈಸ್ ಕಾಲ್ಡ್ ಡೌನ್ ಕೌಂಟರ್. ಇವು ಎರಡರದ್ದು ಕಾಂಬಿನೇಷನ್ನು UDC ಅಂತೀವಿ, ಅಪ್ ಡೌನ್ ಕೌಂಟರ್. ಇಟ್ ಈಸ್ ಕಾಲ್ಡ್ ಅಪ್ ಡೌನ್ ಕೌಂಟರ್. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಕೌಂಟರ್: ಅಪ್ ಕೌಂಟರ್, ಡೌನ್ ಕೌಂಟರ್, ಅಪ್ ಡೌನ್ ಕೌಂಟರ್. ಡನ್. ಸೊ ಈಗ ಏನು ಮಾಡ್ತೀರಾ ಅಂದರೆ, ಈಗ ಒಂದು ಕೌಂಟರ್ನ ಆ್ಯಡ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋಣ. ಗೋ ಟು ದಿ ರೈಟ್ ಮೋಸ್ಟ್ ಪಾರ್ಟ್ ಇಟ್ ಸೆಲ್ಫ್, ಯಾಕಂದರೆ ಅದು ಎಲ್ಲಿ ಇನ್ಸರ್ಟ್ ಮಾಡಿದ್ರು ರೈಟ್ ಮೋಸ್ಟ್ಗೆ ಹೋಗೋದು. ಇಲ್ಲಿ ಏನು ಮಾಡ್ತೀರಾ ಅಂದರೆ CNT ಅಥವಾ ಡೈರೆಕ್ಟಾಗಿ UDC ಅಂತ ಟೈಪ್ ಮಾಡ್ಬೋದು, ಅಪ್ ಡೌನ್ ಕೌಂಟರ್. ಸೊ ಇಲ್ಲಿ ಅಪ್ ಡೌನ್ ಕೌಂಟರ್ನ ಸೆಲೆಕ್ಟ್ ಮಾಡಿಕೊಂಡು N ಅಂದರೆ ಏನು, ಇಟ್ ಈಸ್ ಕೌಂಟರ್ ಡಿವೈಸ್ ನಂಬರ್. ಯು ಕ್ಯಾನ್ ಸಿ ಹಿಯರ್, ಐ ವಿಲ್ ಶೋ ಯು. ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನ್ ಆಫ್ ಆಪರೆಂಟ್ಸ್, ಕೌಂಟರ್ ಡಿವೈಸ್ ನಂಬರ್. N ಅಂದರೆ ಕೌಂಟರ್ ಡಿವೈಸ್ ನಂಬರ್. ಯು ನೀಡ್ ಟು ಸ್ಪೆಸಿಫೈ ಹ್ಯಾಶ್ನ ಸ್ಪೆಸಿಫೈ ಮಾಡಿ. ಇಟ್ ಮೇ ಬಿ 0 1 2 3 4 5 or 6 ಅಂದರೆ ಅದು C0 ಅಂತ ಅರ್ಥ, ಕೌಂಟರ್ ನಂಬರ್ 0. S ಅಂದರೆ ಸೆಟ್ಟಿಂಗ್ ವ್ಯಾಲ್ಯೂ, ಕೌಂಟರ್ ಸೆಟ್ಟಿಂಗ್ ವ್ಯಾಲ್ಯೂ. ಅಂದರೆ ಎಷ್ಟು ಇನ್ಪುಟ್ಸ್ ಅಥವಾ ಎಷ್ಟು ಪಲ್ಸಸ್ನ ಕೌಂಟರ್ ಕೌಂಟ್ ಮಾಡಬೇಕು. ಇಟ್ ಮೇ ಬಿ 5 6 7 8 9 10 or something. ಐ ವಿಲ್ ಗಿವ್ ಇಟ್ as 5. ಓವರ್ ರೈಟ್. ಸೊ ಅಪ್ಪಿಗೆ ಒಂದು ಇನ್ಪುಟ್ಟು, ಡೌನಿಗೆ ಒಂದು ಇನ್ಪುಟ್ ಇರುತ್ತೆ. ಇದು ಬಂದು ರೀಸೆಟ್ ಪಿನ್, ಅಂದರೆ ಕೌಂಟರ್ ಕಂಪ್ಲೀಟಾಗಿ ರೀಸೆಟ್ ಮಾಡೋಕ್ಕೆ. ಓಕೆನಾ? ಸೊ ಹಿಯರ್ ಐ ವಿಲ್ ಗಿವ್ ಇಟ್ ಆಸ್ R000. ಇಲ್ಲಿ ಒಂದು ಪ್ರಾಕ್ಸಿಮಿಟಿ ಸೆನ್ಸರ್ ಹಾಕಿದ್ದೀನಿ ಅಂತ ಅಂದ್ಕೊಳ್ಳೋಣ. ಆಮೇಲೆ ಇಲ್ಲಿ ಒಂದು R001. ದಿಸ್ ಇಸ್ ಫಾರ್ ಡೌನ್ ಕೌಂಟಿಂಗ್. ಮತ್ತು ಇದು ರೀಸೆಟ್ ಬಟನ್ಗೆ. ರೀಸೆಟ್ಗೆ ಬಂದು ನಿಮಗೆ R00. ಸೊ ಈಗೇನಾಗಬೇಕು, ಈ ಕೌಂಟಿಂಗ್ ಎಲ್ಲ ಆದಮೇಲೆ ಒಂದು ಔಟ್ಪುಟ್ ಕಾಯಿಲ್ ಗ್ಲೋ ಆಗಬೇಕು. ಅಂದರೆ ಸಪೋಸ್ ಈಗ ಅಪ್ ಕೌಂಟಿಂಗ್ ಆಯಿತು, 5 ಕೌಂಟ್ ಆಗಿದೆ, 5 ಕೌಂಟ್ಸ್ ಆದಮೇಲೆ ನಂಗೆ ಔಟ್ಪುಟ್ ಗ್ಲೋ ಆಗಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಕೌಂಟರ್ನ ಒಂದು ಕಾಂಟ್ಯಾಕ್ಟ್ಗೆ ಲಿಂಕ್ ಮಾಡ್ತೀನಿ, ಒಂದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ಗೆ ಲಿಂಕ್ ಮಾಡ್ತೀನಿ. ಯಾವ ಥರ, C0 ಅಂತ ಹೇಳ್ತೀನಿ. ಬಿಕಾಸ್ ದಿಸ್ ಈಸ್ C0, ಕೌಂಟರ್ ನಂಬರ್ 0 ಅಲ್ವಾ. ಸೊ ಇಲ್ಲಿ C0. ಇಫ್ ಇಟ್ ಈಸ್ ಕೌಂಟರ್ ನಂಬರ್ 1, ಇಲ್ಲಿ C1. ಆಮೇಲೆ ಔಟ್ಪುಟ್ ಕಾಯಿಲ್ ಏನು, R500. ಸೊ ಅಬ್ಸರ್ವ್ ಕೇರ್ಫುಲಿ ಇಲ್ಲಿ ಏನಾಗುತ್ತೆ ಅಂತ. ಸಿಮ್ಯುಲೇಟರ್ಗೆ ಹೋಗ್ತೀನಿ. ಇದನ್ನು ಕೌಂಟರ್ ಯೂಸ್ ಫಾರ್ ನೆಟ್ ಕೌಂಟ್ ಅಂತ ಹೇಳಿದ್ದೀವಿ, ಅದನ್ನು ಸಿಮ್ಯುಲೇಟರಲ್ಲಿ ತೋರಿಸ್ತೀನಿ. ನೆಟ್ ಕೌಂಟ್ ಅಂದರೆ ಏನು ಅಂತ ಹೇಳ್ತೀನಿ. ಸೊ ಓಕೆ, ಇಲ್ಲಿ ಏನಾಗ್ತಿದೆ ಅಂದರೆ ನೆಟ್ ಕೌಂಟ್ ಅಂದರೆ ಇದು ನಮಗೆ ಇಲ್ಲಿ ನಮಗೆ ನೆಟ್ ವ್ಯಾಲ್ಯೂ ತೋರಿಸುತ್ತೆ, ಅಂದರೆ ಕೌಂಟ್ ಎಷ್ಟಿದೆ ಅಂತ.
ಒಂದು ಕನ್ವೇಯರ್ ಅಥವಾ ಬೆಲ್ಟ್ ಏನೋ ರನ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಬೆಲ್ಟ್ ಮೇಲೆ ಎಷ್ಟು ಬಾಟಲ್ಸ್ ಇದೆ ಅಂತ ಕೌಂಟ್ ಮಾಡಬೇಕು. 5 ಬಾಟಲ್ಸ್ ಏನಾದರೂ ಇದ್ದು ಕೌಂಟಿಂಗ್ ಆಗಿದ್ದರೆ ಕೌಂಟರು ಆನ್ ಆಗಿಬಿಟ್ಟು EC0 ಆನ್ ಆಗಿ ಲೈಟ್ ಗ್ಲೋ ಆಗಬೇಕು. ಏನಂತ, 5 ಬಾಟಲ್ಸ್ ಹ್ಯಾವ್ ಎಂಟರ್ ಆನ್ ದಿ ಮೂವಿಂಗ್ ಬೆಲ್ಟ್ ಅಥವಾ ಮೂವಿಂಗ್ ಮೂವಿಂಗ್ ಬೆಲ್ಟ್ ಅಥವಾ ಮೂವಿಂಗ್ ಕನ್ವೇಯರ್. I'll show you in the simulator. ಇಲ್ಲಿ ಒನ್ ಕೌಂಟ್ ಆದರೆ ಕೀಪ್ ಇಟ್ ರನ್ನಿಂಗ್. ಸೊ ಇದು 1 ಆನ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಅಲ್ಲಿ 1 ಆಯಿತು ಕೌಂಟರ್. ಯು ಕ್ಯಾನ್ ಸಿ ಇದೆ, ಅಬ್ಸರ್ವ್ ಕೇರ್ಫುಲಿ. ಸೊ ಸೆಕೆಂಡ್ ಕೌಂಟ್ ಮಾಡಬೇಕು ಅಂದರೆ ಈಗ ಮನುಷ್ಯ ಬಂದು ಇಲ್ಲೇ ನಿಂತ್ಕೊಳ್ಳೋದ, ಹಿಂಗೆ ಬಂದ ಮನುಷ್ಯ ಹೋದ, ಅದಕ್ಕೆ 1 ಪಾಯಿಂಟ್ ಆಯಿತು. ಈಗ ಸೆಕೆಂಡ್ ಮತ್ತೆ ಮನುಷ್ಯ ಇಲ್ಲಿದ್ದಾನೆ, ಬರ್ತಿದ್ದಾನೆ. ಸೊ ಇಲ್ಲೇನಾಗುತ್ತೆ, ಆನ್ ಆಯಿತು, ಪಾಸ್ ಬೈ ಆದ, 2 ಆಯಿತು ಕೌಂಟು. ಸೊ ಮತ್ತೆ ಹೋದ, ಇನ್ನೊಬ್ಬರು ಯಾರೋ ಬಂದರು, 3 ಆಯಿತು ಕೌಂಟು, 4 ಆಯಿತು ಕೌಂಟು. ದಿಸ್ ಇಸ್ ದಿ 5th ಕೌಂಟ್. ಆಮೇಲೆ ಇನ್ನೊಂದು 5th ಕೌಂಟ್ ಓವರ್ಫ್ಲೋ ಆದರೆ ಕೌಂಟರ್ 0 ಆನ್ ಆಗಿ ಔಟ್ಪುಟ್ ಗ್ಲೋ ಆಗುತ್ತೆ. ಇದನ್ನು ನಾವು ಇಲ್ಲಿ ಏನು ಕಾಣಿಸುತ್ತಲ್ಲ #0 ಅಂತ ಬ್ಲ್ಯಾಕಲ್ಲಿ, ಅದನ್ನು ನಾವು ನೆಟ್ ಕೌಂಟ್ ಅಂತೀವಿ. ನೆಟ್ ಕೌಂಟ್ ಅಂದರೆ ಕರೆಂಟ್ ಕೌಂಟ್. ಇದೇ ಥರ ಈ ಡೌನ್ ಅನ್ನೋದು ಒಂದಿದೆ. ಡೌನ್ ಅನ್ನೋದು ಏನು ಮಾಡುತ್ತೆ, ಇಟ್ ಈಸ್ ಯೂಸ್ಡ್ ಫಾರ್ ಡೌನ್ ಕೌಂಟಿಂಗ್. ಈಗ ಕೌಂಟರು ಎಲ್ಲ ಕೌಂಟ್ ಮಾಡಿ 5ಗೆ ರೀಸೆಟ್ ಆಗೋಗ್ಬಿಟ್ಟಿದೆ. ಅಗೇನ್ ಇಫ್ ಯು ವಾಂಟ್ ಟು ರೀಸೆಟ್ ದಿ ಕೌಂಟರ್, ಇಲ್ಲಿ ನಾವು ರೀಸೆಟ್ಗೆ ಹೋಗ್ಬೋದು, ಡಬಲ್ ಕ್ಲಿಕ್, ಆವಾಗ ನಮ್ಗೆ ಔಟ್ಪುಟ್ ಆಫ್ ಆಗೋಗುತ್ತೆ. ಸೊ ಸಪೋಸ್ 2 members have entered and 1 has gone out. So it is 1. Here this one is the net count. Remember, this one is the net count. ಇದು ಔಟ್ಪುಟ್ ಕಾಯಿಲ್ ಫಾರ್ ಇಂಡಿಕೇಶನ್. ಈ ಲ್ಯಾಡರ್ ಡಯಾಗ್ರಾಮ್ನ ಬುಕ್ಕಲ್ಲಿ ಬೇರೆ ಇದೆ, ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, and all the best for your exam. Hope you do well, and sorry for not covering everything. Okay, fine then, bye.